ನಮಸ್ತೆ. ಹರಿ ಓಂ. ಗೀತಾ ಸಪ್ತಾಹದ 7 ದಿನಗಳಲ್ಲಿ ಪೂರ್ಣ ಭಗವದ್ಗೀತೆಯನ್ನು ಪಾರಾಯಣ ಮಾಡುವ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಗಜಾನನ ಹೇ ಶುಭಾನನ, ಗೌರಿ ಮನೋಹರ ಪ್ರಿಯನಂದನ, ಪಶುಪತಿ ತನಯ ಗಜಾನನ, ಪರಮ ನಿರಂಜನ ಶುಭಾನನ. ಗಜಾನನ ಹೇ ಶುಭಾನನ, ಗೌರಿ ಮನೋಹರ ಪ್ರಿಯನಂದನ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ, ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಈ ದಿನ 6, 7, 8ನೇ ಅಧ್ಯಾಯಗಳು. ಈ ಅಧ್ಯಾಯಗಳಲ್ಲಿ ಏನೇನು ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ 6ನೇ ಅಧ್ಯಾಯ, ಆತ್ಮ ಸಂಯಮ ಯೋಗ. ಕರ್ಮ ಬಿಡದೆ ಸತ್ವ ಪ್ರಧಾನದಿಂದ ಇರುವುದು. ಈಶ್ವರನನ್ನು ಕಾಣುವ ಸಾಧನೆ ಈ ಅಧ್ಯಾಯದಲ್ಲಿದೆ. ಧ್ಯಾನ ಯೋಗದಲ್ಲಿ ಶರೀರ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಯ ಸಂಯಮ ಮಾಡುವುದು ಪರಮ ಅವಶ್ಯಕವಾಗಿದೆ. ಹಾಗೂ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲವೂ ಆತ್ಮ ಎಂಬ ಹೆಸರಿನಿಂದ ಹೇಳಲಾಗುತ್ತದೆ. ಈ ಅಧ್ಯಾಯದಲ್ಲಿ ಇವುಗಳ ಸಂಯಮದ ವಿಶೇಷ ವರ್ಣನೆ ಇದೆ. ಈ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗದ ವರ್ಣನೆ ಇದೆ. ನಮ್ಮ ಮನಸ್ಸೇ ನಮಗೆ ಮಿತ್ರ, ನಮ್ಮ ಮನಸ್ಸೇ ನಮಗೆ ಶತ್ರು ಎಂಬ ವಿಚಾರಗಳನ್ನು ಹೇಳಿದ್ದಾನೆ. ಎಲ್ಲ ಯೋಗಗಳಲ್ಲಿ ಯಾವುದು ಉತ್ತಮ ಯೋಗ ಎಂದು ಭಗವಂತ ಸ್ಪಷ್ಟಪಡಿಸಿದ್ದಾನೆ. ಧ್ಯಾನ ಮಾಡುವ ಮೊದಲು ನಾವು ಯಾವ ರೀತಿ ಸಾಧನೆ ಮಾಡಬೇಕು? ನಿತ್ಯದ ಕರ್ತವ್ಯ ಕರ್ಮಗಳು, ನಿಷ್ಕಾಮ ಕರ್ಮಗಳು ಇವುಗಳಲ್ಲಿ ವಿರಕ್ತಿ ನಿಲ್ಲುವವರೆಗೂ ಧ್ಯಾನ ಯೋಗಕ್ಕೆ ನಾವು ಧ್ಯಾನಿಸಲು ಸಾಧ್ಯವಾಗುವುದಿಲ್ಲ. ಏಕಾಂತವನ್ನು ಪಡೆದು ಮನಸ್ಸನ್ನು ನಿಗ್ರಹಿಸಿ ಕಾಮ, ಕ್ರೋಧ, ಲೋಭ, ಮೋಹಗಳಿಂದ ದೂರವಾಗಬೇಕು. ಧ್ಯಾನ ಮಾಡುವ ಪ್ರದೇಶ ಪರಿಶುದ್ಧವಾಗಿರಬೇಕು. ಆಹಾರ ನಿದ್ರೆಗಳಲ್ಲಿ ಮನಸ್ಸಿನ ಮೇಲೆ ಪರಿಣಾಮ ಬೀರುವುದರಿಂದ ಎರಡರಲ್ಲೂ ಮಿತವನ್ನು ಸಾಧಿಸಬೇಕು ಎಂದು ಹೇಳಿದ್ದಾನೆ. ಯೋಗಾಭ್ಯಾಸದಿಂದ ಮನಸ್ಸು ಎಲ್ಲ ಅಪೇಕ್ಷೆಗಳಿಂದ ದೂರವಾಗಿ ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪ ಶಾಂತವಾಗಿರುವಂತೆ ಮನಸ್ಸು ಆತ್ಮನಲ್ಲಿ ಏಕಾಗ್ರವಾಗುತ್ತದೆ. ಇಂತಹ ಶಕ್ತಿ ಇರುವವರು ಎಂತಹ ದುಃಖ ಸಂಕಟಗಳು ಸಾಧಕನನ್ನು ವಿಚಲಿತಗೊಳಿಸುವುದಿಲ್ಲ. ನಾವು ಧ್ಯಾನದಲ್ಲಿ ಕುಳಿತಾಗ ನಮ್ಮ ಮನಸ್ಸು ಬಾಹ್ಯ ವಸ್ತು ಘಟನೆಗಳ ಕಡೆಗೆ ಹರಿಯುವ ಸ್ವಭಾವವುಳ್ಳ ಆ ಮನಸ್ಸನ್ನು ಪ್ರಯತ್ನಪೂರ್ವಕವಾಗಿ ಆತ್ಮನಲ್ಲಿಯೇ ನಿಲ್ಲಿಸುವುದು. ಆತ್ಮನಲ್ಲಿ ನೆಲೆ ನಿಂತ ಯೋಗಿಯು ಸಮದೃಷ್ಟಿಯನ್ನು ಸಾಧಿಸಿ ಸರ್ವಾತ್ಮ ಭಾವವನ್ನು ಬೆಳೆಸಿಕೊಳ್ಳುತ್ತಾನೆ ಎಂದು ಹೇಳಿದ್ದಾನೆ. ನಾವು ಸತತ ಅಭ್ಯಾಸದಿಂದ ಪರಮಾತ್ಮನ ನಿತ್ಯ ಸ್ಮರಣೆಯಿಂದ ಮನಸ್ಸನ್ನು ನಿಯಂತ್ರಿಸಬಹುದು ಎಂದು ಹೇಳಿದ್ದಾನೆ. ಯೋಗ ಮಾರ್ಗದಿಂದ ಮನಸ್ಸನ್ನು ನಿಯಂತ್ರಿಸಲಾಗದವನ ಗತಿ. ಅಂತಹ ಸಾಧನೆಯು ವ್ಯರ್ಥವಾಗುವುದಿಲ್ಲ. ಸುಖ ಭೋಗಕ್ಕಾಗಿ ಹಲವಾರು ದಿವ್ಯ ಲೋಕಗಳಲ್ಲಿದ್ದು ಹಲವಾರು ಜನ್ಮಗಳ ನಂತರ ಸಾಧಕನು ಪರಿಶುದ್ಧರೂ ಸಾತ್ವಿಕರೂ ಆದವರ ಕುಟುಂಬದಲ್ಲಿ ಜನ್ಮ ತಾಳುತ್ತಾನೆ. ಆಗ ಹಿಂದಿನ ಜನ್ಮಗಳಲ್ಲಿನ ಯೋಗ ಸಾಧನೆಯಿಂದ ಗಳಿಸಿದ ವಿವೇಕ ಅವನಲ್ಲಿ ಸಮೃದ್ಧವಾಗಿ ಅದರ ಪರಿಪೂರ್ಣತೆಯನ್ನು ಅವನು ಸಹಜವಾಗಿ ಯತ್ನಿಸುತ್ತಾನೆ. ಈ ಎಲ್ಲ ವಿಷಯಗಳು ಧ್ಯಾನ ಯೋಗದಲ್ಲಿ ಪರಮಾತ್ಮನು ಹೇಳಿದ್ದಾನೆ. 7ನೇ ಅಧ್ಯಾಯ, ಜ್ಞಾನ ವಿಜ್ಞಾನ ಯೋಗ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಭಕ್ತಿ ಮಾರ್ಗದಿಂದ ಕೂಡಿದೆ. ಜ್ಞಾನಕ್ಕಿಂತ ಮುಂಚೆ ಅಜ್ಞಾನದಲ್ಲಿ ಇರುತ್ತೇವೆ. ಇದನ್ನು ತಿಳಿದುಕೊಂಡಾಗ ಜ್ಞಾನ ಬರುತ್ತದೆ. ಜ್ಞಾನ ತಿಳಿದುಕೊಳ್ಳುವುದು, ಅಜ್ಞಾನ ತಿಳಿದುಕೊಳ್ಳದೇ ಇರುವುದು, ವಿಜ್ಞಾನ ತಿಳಿದುಕೊಂಡು ತಾನೇ ಆಗುವುದು. ಈ ಅಧ್ಯಾಯದಲ್ಲಿ ಭಕ್ತಿ ಮತ್ತು ಶರಣಾಗತಿಯ ಮಾರ್ಗದ ಸಾಧನೆಗಳು ಹಲವಾರು ಇವೆ. ನಿರಾಕಾರ ನಿರ್ಗುಣ ತತ್ವಗಳ ಪ್ರಭಾವ, ಮಹಾತ್ಮ್ಯ, ರಹಸ್ಯಗಳ ಸಹಿತ ಪೂರ್ಣ ರೂಪವಾಗಿ ತಿಳಿದುಕೊಳ್ಳುವುದೇ ಜ್ಞಾನ. ಸಗುಣ ಸಾಕಾರ ತತ್ವಗಳ ಮೇಲೆ ರಹಸ್ಯ ಗುಣಪ್ರಭಾವದ ಪೂರ್ಣ ಜ್ಞಾನವೇ ವಿಜ್ಞಾನ. ಜ್ಞಾನ ವಿಜ್ಞಾನಗಳ ಸಹಿತ ಭಗವಂತನ ಸ್ವರೂಪವನ್ನು ತಿಳಿದುಕೊಳ್ಳುವುದೇ ಜ್ಞಾನ ವಿಜ್ಞಾನ ಯೋಗ. ಭಗವಂತನ ಶಕ್ತಿಗಳು ಯಾವುವು? ಯಾರು ಭಗವಂತನನ್ನು ಸ್ವೀಕರಿಸುತ್ತಾರೆ, ಯಾರು ಭಗವಂತನನ್ನು ಸ್ವೀಕರಿಸುವುದಿಲ್ಲ, ಇವೆಲ್ಲವೂ ಈ ಅಧ್ಯಾಯದಲ್ಲಿ ಇವೆ.
ಸಾವಿರದಲ್ಲಿ ಒಬ್ಬನು ಪರಮಾತ್ಮನನ್ನು ಹೊಂದಲು ಯತ್ನಿಸುತ್ತಾನೆ. ಅಂಥವರಲ್ಲಿ ಯಾವನೋ ಒಬ್ಬನು ತನ್ನ ಉದ್ದೇಶವನ್ನು ಅಂತ್ಯದವರೆಗೆ ದೃಢವಾಗಿ ಇರಿಸಿಕೊಂಡು ಈಶ್ವರ ಸಾಕ್ಷಾತ್ಕಾರ ಪಡೆಯುತ್ತಾನೆ. ಲೌಕಿಕ ಬಯಕೆಗಳನ್ನು ಪಡೆಯುವವರು ಆಯಾ ದೇವತೆಗಳನ್ನು ಉಪಾಸಿಸಿ ಸೀಮಿತ ಫಲವನ್ನು ಪಡೆಯುತ್ತಾರೆ. ಪರಮಾತ್ಮನನ್ನು ಅಪರಿಮಿತ ಪ್ರಜ್ಞೆ ಎಂಬ ಭಾವದಿಂದ ಉಪಾಸಿಸುವವರು ಅಖಂಡ ಆನಂದದ ಗುರಿಯನ್ನು ಸಾಧಿಸುತ್ತಾರೆ. ಶಿವ, ರಾಮ, ಕೃಷ್ಣ ಮುಂತಾದ ಸ್ವರೂಪಗಳನ್ನು ಉಪಾಸಿಸುವರು ತಾವು ಪರಬ್ರಹ್ಮನನ್ನೇ ಆರಾಧಿಸುತ್ತೇವೆಂದು ತಿಳಿಯಬೇಕು. ಜಗತ್ತು ಜೀವವಾಗಿ ತೋರಿಬರುತ್ತಿರುವುದು ಆ ಪರಬ್ರಹ್ಮವೇ ಎಂದು ತಿಳಿಯಬೇಕು. ಬಹುವಾಗಿ ತೋರಿಬರುತ್ತಿರುವ ದೃಶ್ಯಗಳು ಕೇವಲ ಮಾಯೆ. ಪರಮಾತ್ಮನು ಜೀವ, ಜಗತ್ತು ಆತನಿಲ್ಲದೆ ಬೇರೆ ಇಲ್ಲ, ಅವನೇ ಎಲ್ಲವೂ. 8ನೇ ಅಧ್ಯಾಯ ಅಕ್ಷರ ಪರಬ್ರಹ್ಮ ಯೋಗ. ಅಕ್ಷರಾತ್ಮಕ ಬ್ರಹ್ಮನನ್ನು ಗುರುತಿಸಲು ಪ್ರಯತ್ನಿಸಬೇಕು. ಇದನ್ನು ಅನುಸರಿಸಲು ಪರಮಾತ್ಮನು ಹೇಳಿದ ಉಪದೇಶದ ಮೇಲೆ ಶ್ರದ್ಧೆ ವಹಿಸಬೇಕು. ಅಕ್ಷರ ಪರಬ್ರಹ್ಮದ ತತ್ವವನ್ನು ತಿಳಿದುಕೊಳ್ಳಬೇಕು. ಅಕ್ಷರ ಮತ್ತು ಬ್ರಹ್ಮ ಎಂಬ ಎರಡು ಶಬ್ದಗಳು ಭಗವಂತನ ಸಗುಣ ನಿರ್ಗುಣ ಎರಡು ಸ್ವರೂಪಗಳು. ಭಗವಂತನ ಹೆಸರು ಓಂ ಎಂದು ಇದೆ. ಅದನ್ನು ಅಕ್ಷರ ಮತ್ತು ಬ್ರಹ್ಮ ಎಂದು ಹೇಳುತ್ತಾರೆ. ಈ ಅಧ್ಯಾಯದಲ್ಲಿ ಭಗವಂತನ ಸಗುಣ ನಿರ್ಗುಣ ರೂಪಗಳ ಮತ್ತು ಓಂಕಾರದ ವರ್ಣನೆ ಇದೆ. ಅದಕ್ಕಾಗಿ ಈ ಅಧ್ಯಾಯಕ್ಕೆ ಅಕ್ಷರ ಪರಬ್ರಹ್ಮ ಯೋಗ ಎಂದು ಇಡಲಾಗಿದೆ. ಈ ಅಧ್ಯಾಯ ಅರ್ಜುನನ ಪ್ರಶ್ನೆಯಿಂದ ಪ್ರಾರಂಭ. ಅರ್ಜುನನ ಹಲವಾರು ಪ್ರಶ್ನೆಗಳನ್ನು ಭಗವಂತನಿಗೆ ಕೇಳುತ್ತಾನೆ. ಆದ್ದರಿಂದ ಜ್ಞಾನ ಲಭ್ಯವಾಯಿತು. ಮೃತ್ಯುವಿನ ಬಗ್ಗೆ ಭಗವಂತ ವಿವರಿಸುತ್ತಾನೆ. ಪರಮ ಸತ್ಯ ತಲುಪುವುದು ಹೇಗೆ ಎಂದು ವಿವರಿಸಲಾಗಿದೆ ಈ ಅಧ್ಯಾಯದಲ್ಲಿ. ಪರಿಶುದ್ಧ ಭಕ್ತಿ ಎಲ್ಲಕ್ಕಿಂತ ಉತ್ತಮ. ಭಗವಂತ ಭಕ್ತನ ಶ್ರೇಷ್ಠತೆಯನ್ನು ವಿವರಿಸುತ್ತಾನೆ. ಈ ಅಧ್ಯಾಯವು ಮನುಷ್ಯನ ಜೀವಿತದ ಅಂತ್ಯಕ್ಷಣದಲ್ಲಿ ಶಾಂತಿ ಅಮರತೆ ಪಡೆಯುವ ಸಾಕ್ಷಾತ್ಕಾರದ ತಂತ್ರವನ್ನು ಬೋಧಿಸುತ್ತದೆ. ಜೀವದ ಅಂತಿಮ ಕ್ಷಣದವರೆಗೆ ಯಾರೇ ಆಗಲಿ ಅಜಾಗರೂಕತೆಯಿಂದ ಇರಬಾರದು. ಸಂತೃಪ್ತತೆಯಿಂದ ಇರುವಂತಿಲ್ಲ. ಜೀವನ ಪರ್ಯಂತ ಜಾಗರೂಕತೆಯಿಂದ ಪರಬ್ರಹ್ಮ ತತ್ವ ಅಳವಡಿಸಿಕೊಳ್ಳದಿದ್ದರೆ ಸಾವಿನ ದವಡೆಯಲ್ಲಿದ್ದಾಗ ನಾವು ಸೇರಲು ಸಾಧ್ಯವಾಗುವುದಿಲ್ಲ. ಅಧ್ಯಾತ್ಮವೆಂದು ಕರೆಯಲ್ಪಡುವ ಬ್ರಹ್ಮವು ಪ್ರತಿಯೊಂದು ದೇಹದಲ್ಲೂ ನೆಲೆಸಿರುವ ವಿವಿಧ ಜೀವಿಗಳಂತೆ ಮೂಲ ಪ್ರಕೃತಿಯಂತೆ ತೋರಿಬರುತ್ತದೆ. ಸಾವಿನ ಸಮಯದಲ್ಲೂ ಜೀವನು ತನ್ನನ್ನು ದೇಹದೊಡನೆ ಸಂಬಂಧವಿರಿಸಿಕೊಳ್ಳುತ್ತಾನೆ ವಿನಾ ಅಮೃತ ಸ್ವರೂಪನಾದಂಥ ಪರಮಾತ್ಮನೊಡನೆ ಅಲ್ಲ. ಈ ದೇಹಾತ್ಮದ ಬುದ್ಧಿ ನಮ್ಮನ್ನು ವಿಪತ್ತಿನಲ್ಲಿ ಸಿಲುಕಿಸುತ್ತದೆ. ಸಾವಿನ ಕ್ಷಣದಲ್ಲಿ ಮಾನವನು ಹೇಗೆ ಚಿಂತಿಸುತ್ತಾನೋ ಹಾಗೆ ಆಗುತ್ತಾನೆ. ಆದ್ದರಿಂದ ಆ ಕ್ಷಣದಲ್ಲಿ ಪರಮಾತ್ಮನನ್ನು ಸ್ಮರಿಸುವುದು ಅವನನ್ನೇ ಸೇರುವ ಉತ್ತಮ ಉಪಾಯ. ಆದರೆ ನಾವು ಸಾವಿನ ಕ್ಷಣದವರೆಗೂ ಸತತವಾಗಿ ಪರಮಾತ್ಮನ ಸ್ಮರಣೆಯಲ್ಲಿದ್ದರೆ ಮಾತ್ರ ಸಾಧ್ಯವಾಗುತ್ತದೆ ಎಂದು ಪರಮಾತ್ಮನು ಹೇಳಿದ್ದಾನೆ. ಸಾಧಕನಾದವನು ತನ್ನ ಜೀವಮಾನ ಪರ್ಯಂತ ಹಿಂದಿನ ಜನ್ಮಗಳ ವಾಸನೆಗಳೊಂದಿಗೆ ಹೋರಾಡುತ್ತಲೇ ಇರಬೇಕು. ಆದರೆ ಸತತವಾಗಿ ಪರಮಾತ್ಮನನ್ನು ಸ್ಮರಿಸುತ್ತಿದ್ದರೆ, ಬದುಕಿನ ಹೋರಾಟದಲ್ಲೂ ಮರೆಯದಿದ್ದರೆ ಆ ಸಾಧಕನಿಗೆ ಪರಮಾತ್ಮನಲ್ಲಿ ಸೇರುವುದು ಖಂಡಿತ. ಓಂ ಎಂಬುದು ಪರಬ್ರಹ್ಮನನ್ನು ಸೂಚಿಸುವ ಅತಿ ಹತ್ತಿರದ ಸಂಕೇತ. ಜ್ಞಾನವನ್ನು ಒಳಹಿರಿಸಿ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಪರಮಾತ್ಮನ ಚಿಂತನೆಯಲ್ಲಿ ಮುಳುಗಿಸಿ ಸಾವಿನ ಕ್ಷಣದಲ್ಲಿ ಮನಸ್ಸಿನಲ್ಲಿ ನಿಲ್ಲಿಸಿ ಓಂಕಾರ ಉಚ್ಚರಿಸುತ್ತಾ ದೇಹವನ್ನು ತ್ಯಜಿಸಿದರೆ, ಹೀಗೆ ಮಾಡುವುದರಿಂದ ಪುನಃ ಹಿಂತಿರುಗಿ ಬರದೇ ಇರುವ ಅತಿ ಉದಾತ್ತ ಸ್ಥಿತಿಯಲ್ಲಿ ಹೊಂದಬಹುದು. ಪರಮಪ್ರಿಯನಾದ ಪರಮಾತ್ಮನಲ್ಲಿ ಉತ್ಕಟವೂ ಪ್ರೇಮಮಯವೂ ಆದ ಭಕ್ತಿ ಸಾಧಕನನ್ನು ಶಾಂತಿಗೆ, ಆನಂದಧಾಮಕ್ಕೆ ಕೊಂಡೊಯ್ಯುತ್ತದೆ. ಎಂದೆಂದಿಗೂ ಸಂಸಾರಕ್ಕೆ ಮರಳಿ ಬರುವುದಿಲ್ಲ. ಅಂತಹ ಸ್ಥಿತಿಗೆ ಕರೆದೊಯ್ಯುತ್ತದೆ. ಜೀವಿಗಳು ಎರಡು ದಾರಿಗಳು ಕ್ರಮಿಸುತ್ತವೆ. ಒಂದಲ್ಲ ಒಂದರಲ್ಲಿ ಅವು ಪ್ರಯಾಣಿಸಬೇಕು. ಒಂದು ಬೆಳಕಿನ ದಾರಿ, ಎರಡು ಕತ್ತಲ ದಾರಿ. ಬೆಳಕಿನ ದಾರಿ. ಜೀವನ ಪೂರ್ತಿ ಭಗವಂತನ ಸ್ಮರಣೆಯಲ್ಲೇ ಇದ್ದ ಜೀವಿಗಳು ಪ್ರಜ್ಞೆಯ ಉಜ್ವಲ ಪಥದಲ್ಲಿ ಬೆಳಕಿನಿಂದ ಬೆಳಕಿಗೆ ನಡೆಯುತ್ತಾ ಬ್ರಹ್ಮಲೋಕವನ್ನು ಸೇರುತ್ತವೆ. ಕತ್ತಲ ದಾರಿ. ಜೀವನದ ಉದ್ದಕ್ಕೂ ಯಜ್ಞ, ಯಾಗ ಮೊದಲಾದವುಗಳಲ್ಲಿ ತೊಡಗಿಕೊಂಡ ಜೀವಗಳು ಭಕ್ತಿಯಿಂದ ಭಗವಂತನನ್ನು ಸ್ಮರಿಸದ
ಮತ್ತು ಕತ್ತಲೆಯ ಧೂಮ ವಲಯದಲ್ಲಿ ಸಾಗುತ್ತಾ ಹುಟ್ಟು ಸಾವುಗಳ ಚಕ್ರದಲ್ಲಿ ಪುನಃ ಪುನಃ ಸಿಲುಕುತ್ತವೆ. ಈ ಎಲ್ಲ ವಿಷಯಗಳು ಅಕ್ಷರ ಪರಬ್ರಹ್ಮ ಯೋಗದಲ್ಲಿ ಇವೆ. ಹರಿ ಓಂ ತತ್ಸತ್. ಶ್ರೀಕೃಷ್ಣ ಭಗವಾನ್ ಕಿ ಜೈ. ಗೀತಾ ಮಾತಾ ಕಿ ಜೈ. ಶ್ರೀಕೃಷ್ಣ ಪರಬ್ರಹ್ಮಣಾರ್ಪಣಮಸ್ತು. ಶುಭಂ ಭವತ್.